ಏನು ನಮ್ಮ ಅಶ್ವಮೇಧ ಚಾಲಕರ ಸೇನೆ, ನಮ್ಮ ಶ್ರೀ ಬನಶಂಕರಿ ಕನ್ನಡ ಯುವಕರ ಬಳಗ ಹಾಗೂ ಬಜರಂಗಿ ಬಾಯ್ಸ್ ಕಡೆಯಿಂದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಅದ್ದೂರಿಯಾಗಿ ಮನಸ್ಫೂರ್ತಿಯಾಗಿ ಸ್ಫೂರ್ತಿಯಿಂದ ನಾವೆಲ್ಲ ಹಿಂದೂಗಳು ಅಂತ ಎದೆ ತೊಟ್ಕೊಂಡು ಹೇಳ್ತಾ, ಭಾರತ ಮಾತೆಯ ನಾವೆಲ್ಲರೂ ಮಕ್ಕಳಂತ, ಕನ್ನಡ ತಾಯಿಯ ಪ್ರೀತಿಯ ಮಕ್ಕಳಂತ, ಇವತ್ತು ಏನು 80ನೇ ವರ್ಷ 100 ಇತಿಹಾಸ ಸೃಷ್ಟಿ ಮಾಡಲಿ ಅಂತ ಪ್ರತಿಯೊಬ್ಬ ಭಾರತೀಯರಿಗೂ ನಮ್ಮ ಅಶ್ವಮೇಧ ಚಾಲಕರ ಸೇನೆಯಿಂದ, ಶ್ರೀ ಬನಶಂಕರಿ ಕನ್ನಡ ಯುವಕರ ಬಳಗದಿಂದ, ಬಜರಂಗಿ ಬಾಯ್ಸ್ ಕಡೆಯಿಂದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಒಂದಾಗಿರೋಣ. ಈ ದೇಶದಲ್ಲಿ ನಮಗೆ ಆದಂತ ಇತಿಹಾಸ ಇದೆ. ಆ ಇತಿಹಾಸನ ಮೊದಲಿಗೆ ಸೃಷ್ಟಿ ಮಾಡಿದ್ದು ನಮ್ಮ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣನವರು. ಇವತ್ತು ಏನು ಸ್ವತಂತ್ರ ಆಗಿದೆ, ಈ ಸ್ವತಂತ್ರ ದಿನನೇ ಸಂಗೊಳ್ಳಿ ರಾಯಣ್ಣವರ ಹುಟ್ಟುಹಬ್ಬ ಇದೆ. ಹಾಗಾಗಿ ನಮ್ಮ ದೇಶಕ್ಕೆ ಯಾರ್ಯಾರು ಬಲಿದಾನ ಕೊಟ್ಟಿದ್ದಾರೆ ಆ ಮಹನೀಯರ ಪ್ರತಿಯೊಬ್ಬರದು ಜನ್ಮದಿನ ಅಂತ ನಾವು ಆಚರಣೆ ಮಾಡ್ಕೊಂತ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ತಾ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಗೆ ದೇಶಕ್ಕೋಸ್ಕರ, ಭಾಷೆಗೋಸ್ಕರ, ನೆಲಕ್ಕೆ ನೀರಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಮುಖಾಂತರ ಹೇಳ್ತಾ ಇದೀನಿ. ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಒಂದೇ ಒಂದೇ, ಬಲೋ ಭಾರತ್ ಮಾತಾಕ್ಕೆ, ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿಗೆ, ಕಾವೇರಿ ಮಾತೆಗೆ. ನೋಡಿ, ಈ ವಿಡಿಯೋ ಮುಖಾಂತರ ಇಡೀ ನನ್ನ ದೇಶ ಫುಲ್ ಪ್ರಪಂಚದಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ನಮ್ಮ ಸ್ವತಂತ್ರ ದಿನಾಚರಣೆಯ 80ನೇ ವರ್ಷದ ಶುಭಾಶಯಗಳು. ಯಾರು ಯಾವಾಗೂ ನಮಗೆ ಒಂದು ದೊಡ್ಡ ವ್ಯಕ್ತಿಯಾಗಿ ನಮ್ಮ ಏರಿಯಾದಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದ್ದಾರೆ, ಅದೇ ರೀತಿ ಶಿಸ್ತನ್ನು ಕಲಿಸ್ತಾ ಇದ್ದಾರೆ. ನಾವು ನಮ್ಮ ಏರಿಯಾದಲ್ಲಿ ಯಾವ್ದಾರು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರು ಯಾವಾಗ ಒಗ್ಗೂಟಾಗಿ ನಿಂತ್ಕೊಂತೀರಾ. ನಿಮ್ಗೊಂದು ಜೋರ ಚಪ್ಪಾಳೆ. ಯಾಕೆ ಅಂತಂದ್ರೆ ಇಲ್ಲಿ ಯಾರೋ ಒಬ್ರು ಮಾಡಲ್ಲ, ಎಲ್ಲರೂ ಸೇರಿ ಮಾಡೋಣ. ಯಾವುದೇ ರೀತಿಯ ರಾಜಕೀಯ ವ್ಯವಸ್ಥೆ ಇಲ್ದಲೆ ಒಂದು ದೇಶ ಪ್ರೇಮ ಆಗಿರ್ಬೋದು, ಕನ್ನಡ ಪ್ರೇಮ ಆಗಿರ್ಬೋದು, ಈ ಏರಿಯಾದಲ್ಲಿ ನಾವು ಇದೀವಿ ಅನ್ನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವೊಂದು ಸಣ್ಣ ಪುಟ್ಟ ಒಂದು ಸಂಘಟನೆ ಕಟ್ಕೊಂಡು ಶ್ರೀ ಬನಶಂಕರಿ ಕನ್ನಡ ಯುವಕರ ಬಳಗ ಅಂತ, ಅದರಲ್ಲಿ ಸುಮಾರು ಜನ ನಮ್ಮ ಹುಡುಗರು ಕೈ ಜೋಡಿಸಿ ಇವತ್ತು 6ನೇ ವರ್ಷ ಇದು. 75ನೇ ವರ್ಷ ಗ್ರ್ಯಾಂಡ್ ಆಗಿ ಮಾಡಿದ್ವು. 80 ವರ್ಷ ಇವತ್ತು ಗ್ರ್ಯಾಂಡ್ ಆಗಿ ಮಾಡಬೇಕಾಗಿತ್ತು, ಅದರ ಕಾರಣಾಂತರದಿಂದ ಮಾಡಿಲ್ಲ. 81ನೇ ವರ್ಷನ ಪ್ರತಿಯೊಬ್ಬರು ದೇಶ ಪ್ರೇಮ, ದೇಶಭಕ್ತಿ, ನಾವೆಲ್ಲ ಹಿಂದೂಗಳಾಗಿ, ಭಾರತ ಮಾತೆಯ ಮಕ್ಕಳಾಗಿ, ಕನ್ನಡದ ಮಕ್ಕಳಾಗಿ ನಾವೆಲ್ಲರೂ ಈ ದೇಶನ, ಈ ಭಾಷೆನ ನಾವು ಬೆಳೆಸೋ ಕೆಲಸನ ಪ್ರತಿಯೊಬ್ಬರು ಮಾಡೋಣ. ಆ ಮಾಡೋಕ್ಕೆಲ್ಲರೂ ನೀವೆಲ್ಲ ಸ್ಫೂರ್ತಿಯಾಗಿ ಏನು ಇವತ್ತಿನ ಮಕ್ಕಳುಗಳಾಗಿರ್ಬೋದು, ನಮ್ಮ ತಾಯಂದ್ರಾಗಿರ್ಬೋದು, ನಮ್ಮ ತಂದೆಯರ ಸಮಾನ ಆಗಿರ್ತಕ್ಕಂಥ ವ್ಯಕ್ತಿಗಳು ಬಂದವರೆ, ಅವ್ರಿಗೆಲ್ರಿಗೂ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾಸ್ಟ್ರುಗಳು ನಮ್ಮ ದೇಶದ ಬಗ್ಗೆ ಆಗಿರ್ಬೋದು, ನಾವು ಮಾಡೋ ಕೆಲಸದ ಬಗ್ಗೆ ಆಗಿರ್ಬೋದು ದಯವಿಟ್ಟು ಭಾರತ್ ಮಾತಾ ಕಿ ಎಲ್ಲ ಫೋಟೋ ಜಯ ನೋಡಿದ್ದೇನೆ ನೀನು